ಮನುಷ್ಯನಿಗೆ ಆಹಾರ, ಬಟ್ಟೆ, ಆಶ್ರಯ ಈ ಮೂರು ಇದ್ಬಿಟ್ರೆ ಕಣ್ತುಂಬಾ ನಿದ್ದೆ ಮಾಡ್ತಾರೆ, ಜೀವನ ಹಸನಾಗಿರುತ್ತೆ, ಆರಾಮಾಗಿರುತ್ತೆ. ಇದು ಮೂರು ಸಿಗದೆ ಇರುವಂತಹ ಸಾಕಷ್ಟು ಕುಟುಂಬಗಳನ್ನ, ಲಕ್ಷಾಂತರ ಜನರನ್ನ ನಮ್ಮ ಭಾರತ ದೇಶ ಈ 21ನೇ ಶತಮಾನದಲ್ಲೂ ಕೂಡ ನೋಡ್ತಾ ಇದೆ. ಇದನ್ನ ಅತಿ ಸೂಕ್ಷ್ಮವಾಗಿ ಕನ್ಸಿಡರ್ ಮಾಡಿರುವಂತಹ ಮತ್ತು ಗಮನಿಸಿರುವಂತಹ ಕರ್ನಾಟಕ ಸರ್ಕಾರ ಬಡವರಿಗೆ ಆಶ್ರಯ ಯೋಜನೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಟೋಟಲಿ 1,80,000 ಆಶ್ರಯ ಅಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಮೊದಲ ಹಂತ ಡಿಸ್ಟ್ರಿಬ್ಯೂಟ್ ಮಾಡಿ ಆಯ್ತು. ಎರಡನೇ ಹಂತ 42,345 ಮನೆಗಳನ್ನ ಬಡವರಿಗೆ ಹಂಚೋದಕ್ಕೆ, ಲೋಕಾರ್ಪಣೆಗೊಳ್ಳೋದಕ್ಕೆ, ಆ ಬೀಗದ ಕೀ ಇದೆಯಲ್ಲ ಅವರಿಗೆ ಹಸ್ತಾಂತರ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೆಲ್ಲದಕ್ಕೂ ಕಾರಣ ಕರ್ನಾಟಕ ಸರ್ಕಾರ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರಾಗಿರೋ ಜಮೀರ್ ಅಹಮದ್ ಖಾನ್ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಈಗಲೂ ಕೂಡ ಕಷ್ಟಪಟ್ಟು ಶ್ರಮ ವಹಿಸ್ತಾ ಇರುವಂತಹ ಸ್ಲಂ ಬೋರ್ಡ್ ಚೇರ್ಮನ್ ಪ್ರಸಾದ್ ಅಬ್ಬಯ್ಯ ಸರ್ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನಿಲ್ಲಿ ಎಂಟ್ರಿ ಆದ ತಕ್ಷಣ ಸರ್ ನನಗಿದು ಗೌರ್ಮೆಂಟ್ ಮನೆ ಅಂತ ಅನ್ನಿಸ್ಲೇ ಇಲ್ಲ ಪ್ರಸಾದ್ ಸರ್. ನನಗನ್ಸಿದ್ದು ಯಾವುದೋ ಒಂದು ಖಾಸಗಿ ಲೇಔಟಿಗೆ ಬಂದಿದ್ದೀನೇನೋ, ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರುವಂಥ ಜಾಗಕ್ಕೆ ಬಂದಿದ್ದೀನೋ ಅಂತ. ಹೆಂಗೆ ಬಂತು ಈ ಯೋಚನೆ? ಖಂಡಿತವಾಗಿ ಕೂಡ ಕರ್ನಾಟಕ ಸರ್ಕಾರದಿಂದ ಇದೊಂದು ಮಹತ್ತರವಾದಂಥ ಗೃಹ ಭಾಗ್ಯ ಕೊಡುವಂಥ ಯೋಜನೆ. ಸುಮಾರು 5 ಗ್ಯಾರಂಟಿಗಳ ನಂತರ ಇದೊಂದು 5 ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು. ಆದರೆ ಇದನ್ನ ಅನೌನ್ಸ್ ಮಾಡಲಾರ್ದೇ ಮತ್ತೊಂದು ಸ್ಪೆಷಲ್ ಗ್ಯಾರಂಟಿ, ಬಹುಶಃ ತಾವು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ತಲೆ ಮೇಲೆ ಸೂರಿದ್ರೆ ಬಹುಶಃ ಸಾಕು ಮನುಷ್ಯನಿಗೆ, ಅಷ್ಟೇ ಸಾಕು, ಆರಾಮಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, ಅವರ ಒಂದು ಚೀಫ್ ಮಿನಿಸ್ಟರ್ ಆಗಿ ಜೊತೆಗೆ ಡೆಪ್ಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಅವರು, ಅದರಲ್ಲಿ ಕೂಡ ವಿಶೇಷವಾದಂಥ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಒಂದು ದೂರದೃಷ್ಟಿಯಿಂದ ಬಹುಶಃ ಬಡವರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ, ಒಂದು ಬದ್ಧತೆ ಇರೋದರಿಂದ ಬಹುಶಃ ಇವತ್ತು ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 1,80,000 ಮನೆಗಳು ಎಲ್ಲೋ ಒಂದು ಕಡೆ ನೆನೆಗುಂದಿಗೆ ಬಿದ್ದಿತ್ತದು. ಹಿಂದೆ ಅವರು, ಯಾಕಂದ್ರೆ ಸರ್ಕಾರ ನಮ್ದು ಕಂಟಿನ್ಯೂ ಆಗಲಿಲ್ಲ. ಮುಂದೆ 1 ವರ್ಷ ಮಾತ್ರ ಸಮ್ಮಿಶ್ರ ಸರ್ಕಾರ ಬಂತು. ತದನಂತರ 4 ವರ್ಷಗಳ ಕಾಲ BJP ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಇದನ್ನ ಮನೆಗಳು ಕಟ್ಟುವಂತ ಪ್ರಯತ್ನನೇ ಮಾಡಲಿಲ್ಲ. ಕಾರಣ ಅಂತಂದ್ರೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಸುಮಾರು 4 ರಿಂದ 5 ಲಕ್ಷ ಕೊಡಬೇಕಾಗಿತ್ತು. ಅದನ್ನು ಕೊಡುವಂಥ ಸ್ಥಿತಿವಂತರು ನಾವು ಬೆನಿಫಿಷರೀಸ್ ಇರಲಿಲ್ಲ. ಆ ಸಂದರ್ಭದಾಗ ಬಹಳಷ್ಟು ಅವರ ಒಂದು ಬಡತನ, ಆರ್ಥಿಕ ವ್ಯವಸ್ಥೆ ಮತ್ತು ಅವರು ವಾಸಿಸುವಂಥ ಪ್ರದೇಶ ಇವನ್ನೆಲ್ಲ ಕೂಡ ನೋಡಿದಾಗ ಜಮೀರ್ ಅಹಮದ್ ಖಾನ್ ಅವರು ನಾನು ಏನಾದರೂ ಮಾಡಲೇಬೇಕು ಅಂತೇಳಿ ಹಠ ಹಿಡಿದು ಬಹಳಷ್ಟು ಬಾರಿ CM ಅವರಿಗೆ ಕನ್ವಿನ್ಸ್ ಮಾಡಿ ಮತ್ತು FD ಕಡೆ ಕೂತ್ಕೊಂಡು ಸುಮಾರು 10 ಮೀಟಿಂಗ್ಸ್ಗಳನ್ನು ಮಾಡಿ ಕೊನೆಗೂ ಕೂಡ ವಿಶೇಷವಾಗಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ 4 ಲಕ್ಷನೂ ಕೂಡ ನಾವೇ ಕೊಡ್ತೀವಿ ಅನ್ನುವಂಥ ಮಹತ್ತರವಾದಂಥ ಘೋಷಣೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದರೂ ಇದ್ರೆ ಬಹುಶಃ ಅದು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅಂತೇಳಿ. ಬಹುಶಃ ನನ್ನ ಅದೃಷ್ಟ ಅಂತಂದ್ರೆ ಅವರ ಒಂದು ಸಚಿವ ಒಂದು ಅಡಿಯಲ್ಲಿ ನಾನು ಕೂಡ ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಇವತ್ತು ಅವರು ನಾನು ಅದಾದ್ಮೇಲೆ ಬಹುಶಃ ನಾನು ಕೂಡ ಹಲವಾರು ಮೀಟಿಂಗ್ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಕಡೆ ಬಳೆ ಹೋಗಿ ಅನೇಕ ಮೀಟಿಂಗ್ಗಳನ್ನು ಮಾಡಿ, ನಾವು ಏನಾದರೂ ಕೊಡಬೇಕಾದ್ರೆ ಬಡವರಿಗೆ ಕೊಡಬೇಕು. ಮೇಜರ್ ನಮ್ಮ ಅಲೋಕೇಶನ್ನು, ಎಜುಕೇಷನ್ನು, ಆಮೇಲೆ ಹೆಲ್ತ್, ತದನಂತರ ಈ ಇನ್ಫ್ರಾ ಆ್ಯಂಡ್ ಹೌಸಿಂಗ್ ಪರ್ಪಸ್ ನಾವು ಕೊಡಬೇಕು. ವಿಶೇಷವಾಗಿ ಸ್ಲಮ್ ಅಂದ ತಕ್ಷಣ 80% ಅಲ್ಲಿ ಶೋಷಣೆಗೊಳಗಾದಂಥ ಜನ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ವೀಕರ್ ಸೆಕ್ಷನ್, ಫೈನಾನ್ಷಿಯಲಿ ವೀಕರ್ ಸೆಕ್ಷನ್, ಆ ಜನಾಂಗ ಇರೋದ್ರಿಂದ ಬಹುಶಃ ನನಗೆ ಬಹಳ ಒಳ್ಳೆ ಅವಕಾಶ ಸಿಕ್ತು ಕೆಲಸ ಮಾಡ್ಲಿಕ್ಕೆ. ಅದು ಕೂಡ ನಮ್ಮ ಪವರ್ಫುಲ್ ಮಿನಿಸ್ಟ್ರು. ಅಲ್ಲ, ನಾನು ನೋಡ್ತಾ ಇದ್ದೀನಿ ಸರ್, ನಾನು ಬಂದು ಸುಮಾರು ದಿನ ಆಯ್ತು, ಕಾಲಿಗೆ ಚಕ್ರ ಕಟ್ಕೊಂಡು 1 ನಿಮಿಷನೂ ಟೈಮ್ ಕೊಡ್ದಂಗೆ, 1 ನಿಮಿಷನೂ ಫ್ರೀ ಇಲ್ದಂಗೆ ಅಷ್ಟು ಉತ್ಸಾಹದಿಂದ ಓಡಾಡ್ತಾ ಇದ್ದೀನಿ. ಉತ್ಸಾಹ ಬರಕ್ ಕಾರಣ ಅಂತಂದ್ರೆ ನಮ್ಮ ಪವರ್ಫುಲ್ ಮಿನಿಸ್ಟರ್ ಅದಾರ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇರೋದ್ರಿಂದ ಅದೊಂದು ನಮಗೆ ಶಕ್ತಿ, ಅದು ಟಾನಿಕ್. ಅದು ಅವ್ರು ಇರೋದ್ರಿಂದ ನನಗೆ ಬಹಳ ಒಳ್ಳೆ ಕೆಲಸ ಮಾಡುವಂತ ಅವಕಾಶನೂ ಸಿಕ್ತು. ಮುಖ್ಯಮಂತ್ರಿಗಳು ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ವಿಶೇಷವಾಗಿ ಅವರಿಗೆ ಬಡವರ ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ
ಭಾಳ ದೊಡ್ಡ ಬಜೆಟ್ ಅಲೋಕೇಶನ್ ಇವತ್ತು ಒಂದು ಅದರಲ್ಲಿ ಕೂಡ ಸುಮಾರು 7,000 ಕೋಟಿ ವಿಶೇಷವಾದಂಥ ಹೌಸಿಂಗ್ ಪರ್ಪಸ್ ಅದನ್ನೇ ಎಡಿಷನಲ್ ಆಗಿ ಕೊಡುವಂಥ ಕೆಲಸ ಏನು ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಈ ಮನೆಗಳೆಲ್ಲ ನಮಗೆ ಮತ್ತೆ ಟೇಕಪ್ ಆಗುವಂಥದ್ದು. ಓಕೆ. ನಾನು ಚೇರ್ಮನ್ ಆದ ತಕ್ಷಣ ಸುಮಾರು 36,000 ಮನೆಗಳನ್ನು ಬೆಂಗಳೂರಿನಲ್ಲಿ ಫಸ್ಟ್ ಫೇಜ್ನಲ್ಲಿ ನಾವು ಇನಾಗ್ರೇಟ್ ಮಾಡಿದ್ವಿ. ಹೌದು. ಇದು ಎರಡನೇ ಹಂತದಲ್ಲಿ 42,345 ಮನೆಗಳನ್ನು ಇನಾಗ್ರೇಷನ್ ಮಾಡ್ತಾ ಇದ್ವಿ. ಬಹಳ ಖುಷಿ ಆಗ್ತಾ ಇದೆ. ಅದ್ಭುತವಾದಂಥ ಒಂದು ನನ್ನ ಒಂದು ಚೇರ್ಮನ್ ಅವಧಿಯಲ್ಲಿ ಇಂಥ ಅದ್ಭುತವಾದಂಥ ಕೆಲಸ ಮಾಡಿದ್ದು ಸಾವಿರಾರು ಜನರಿಗೆ ತಲೆ ಮೇಲೆ ಸೂರು ಕೊಡುವಂಥ ಬಹಳ ಮಹತ್ತರವಾದಂಥ ಯೋಜನೆ ಬಹುಶಃ ನನಗೆ ಬಹಳ ತೃಪ್ತಿ ತಂದಿದೆ, ಓಕೆ, ಸಂತಸ ಇದೆ, ಸಂತಸ ತಂದಿದೆ. ರೈಟ್ ಸರ್. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕೂಡ ಸಮಾಜ ನಿರ್ಮಾಣ ಆಗಬೇಕು. ಹಿಂದೆ ಅಣ್ಣ ಬಸವಣ್ಣನವ್ರ ಕಾಲದಿಂದ ಕೂಡ ಅದೇ ಒಂದು ವಾದ ಇತ್ತು, ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಸರ್ವರಿಗೂ ಸಮಪಾಲು ಸಿಗ್ಬೇಕು ಅನ್ನುವಂಥದ್ದು ಬರೀ ನಾವು ಹೇಳುವುದಷ್ಟೇ ಆಗಿತ್ತು. ಬಹುಶಃ ಈ ದೇಶದಲ್ಲಿ ಬಡವರ ಶ್ರೀಮಂತರ ಅಂತರ ಬಹಳ ದೊಡ್ಡದಿದೆ. ಇವತ್ತು ಬಡವರ ಪರಿಸ್ಥಿತಿ ನೋಡಿದರೆ ಆ ಮನೆಗಳು ವಾಸಕ್ಕೆ ಯೋಗ್ಯ ಇಲ್ಲ. ಎಲ್ಲೋ ಒಂದು ಕಡೆ ಬಾತ್ರೂಮ್ ಎಲ್ಲಿದೆ ಪಕ್ಕದಲ್ಲೇನೆ ಮಲ್ಕೊಳ್ತಾರೆ, ಅಲ್ಲೇ ಅಡಿಗೆ ಮಾಡ್ತಾರೆ. ಮತ್ತೆಲ್ಲ ಡ್ರೈನೇಜು ಸರಿಯಾದಂಥ UGD ವ್ಯವಸ್ಥೆ ಇರೋದಿಲ್ಲ, ಡ್ರೈನೇಜ್ ಅಲ್ಲೇ ಪಾಸ್ ಆಗ್ತಿರ್ತದೆ. ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಮಕ್ಕಳು ತುತ್ತಾಗ್ತಾರೆ, ಕಾಲ್ರ, ಈಗ ಎಲ್ಲ ನಾವೆಲ್ಲ ನೋಡಿದೀವಿ ಬಹಳಷ್ಟು ಕಾಯಿಲೆಗಳನ್ನು ಮೇಲಿಂದ ಮೇಲೆ. ಮತ್ತೊಂದು ಹೇಳ್ಬೇಕು ಪ್ರಸಾದ್ ಸರ್, ಒಂದು ಸರ್ವೆ ಪ್ರಕಾರ ಅದೇ ಮನೆಯಲ್ಲಿ ಈ ಕಟ್ಟಿಗೆಗಳನ್ನ ಉರಿಸೋದ್ರಿಂದ ಅಥವಾ ಕುಕ್ ಮಾಡೋದ್ರಿಂದ ಕ್ಯಾನ್ಸರ್ ನಂತ ಖಂಡಿತವಾಗಿ ಕೂಡ ಅವರು ಅನೇಕ ಬಡವರೇ ತುತ್ತಾಗ್ತಾ ಇರೋದು. ಸರಿಯಾದಂಥ ಒಂದು ಒಳ್ಳೆ ಊಟ ಸಿಗಲ್ಲ ಅವ್ರಿಗೆ, ಮತ್ತು ಸರಿಯಾದಂಥ ಗಾಳಿ ಬೆಳಕು ಇಲ್ಲದಂಥ ವ್ಯವಸ್ಥೆ, ಎಲ್ಲನೂ ಕೂಡ ಸಮಸ್ಯೆಗಳನ್ನು. ಅದರಲ್ಲಿ ಕೂಡ ಇವರು ಕಟ್ಟಿಗೆ ಒಲೆಗಳನ್ನು ಹಚ್ಚುವಂಥದ್ದು, ಆ ಹೊಗೆಯೆಲ್ಲ ಅಲ್ಲೇ ಆಡ್ತದೆ. ಇವೆಲ್ಲ ಪರಿಸ್ಥಿತಿಯಿಂದ ಇವರು ಕ್ಯಾನ್ಸರು, ಬೇರೆ ಬೇರೆ ಮಾರಕ ರೋಗಗಳಿಂದ ತುತ್ತಾಗ್ತಾ ಇರೋದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾದಂಥ ಬಹಳ ಅದ್ಭುತವಾದಂಥ ಮನೆಗಳು ನೋಡಿ. ಇದ್ರದ್ದು ಆ ಮನೆಗಳು ನೀವು ಎಂಟ್ರಿ ಆದರೆ ಬಹುಶಃ ನಿಮ್ಗೆ ಯಾರಿಗೂ ಅನ್ಸೋದಿಲ್ಲ ಎಲ್ಲಿನೂ ಕೂಡ ಇದು ಕಡು ಬಡವರು ವಾಸ ಮಾಡುವಂತ ಒಂದು ಅಪಾರ್ಟ್ಮೆಂಟ್ ಅಂತೇಳಿ ಎಲ್ಲಿನೂ ಕೂಡ ನಿಮಗೆ ಕಾಣೋದಿಲ್ಲ. ಅದೇ ತರ ಅನಿಸ್ತದ. ಬಹಳ ಜನ ನನಗೆಲ್ಲ ಬಂದಂತ ಅಧಿಕಾರಿಗಳು ಹೇಳ್ತಿದ್ರು, ನಮಗೂ ಒಂದಷ್ಟು ಕೊಟ್ರೆ ನಾವು ಇಲ್ಲೇ ಇರ್ತೀವ್ರಿ ಅಂತೇಳಿ. ಎಲ್ಲರೂ ಕೇಳ್ತಾ ಇದಾರೆ. ಜೊತೆಗೆ ಇಲ್ಲಿ ಪೊಲೀಸ್ ಕಮಿಷನರ್ ಬಂದಾಗ, ಸರ್ ನಮ್ಮ ಸ್ಟಾಫ್ನವ್ರಿಗೆ ಕೊಟ್ಬಿಡಿ ಸರ್ ಇಲ್ಲಿ ಅಂತ ಮನೆಗಳು ಅಂತ ಕೂಡ ಕೇಳ್ತಾ ಇದ್ರು. ಅಷ್ಟು ಅದ್ಭುತವಾಗಿ ನಾವು ನನ್ನ ಮತ್ತು ಮಂತ್ರಿಗಳ ಒಂದು ದೂರದೃಷ್ಟಿ ಏನಂದ್ರೆ, ನಾವು ಯಾವ ರೀತಿ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಡ್ರೈನು, UGD ಲೈನು, 24x ವಾಟರ್ ಕನೆಕ್ಷನ್ನು, ಎಲೆಕ್ಟ್ರಿಸಿಟಿ ಸಪ್ಲೈ, ಇವೆಲ್ಲ ಕೂಡ ನಾವು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ವಿ, ಬಡವರಿಗೂ ಕೂಡ ಅದು ಆ ಅವಕಾಶ ದೊರಕಲಿ ಅಂತೇಳಿ. ಬಹುಶಃ ನೋಡಿ ನೀವು ಈ UGDಗಳನ್ನು ನೋಡ್ರಿ, ಎಷ್ಟು ಅದ್ಭುತವಾಗಿ ಇದನ್ನೆಲ್ಲ ಕೂಡ ಇದರ ಕವರೇಜ್ ಕೂಡ ಎಲ್ಲ ನಾವೆಲ್ಲ ಸ್ಟೀಲ್ ಇದನ್ನು ಕೂಡ ಮಾಡಿದ್ದೀವಿ. ಭಾಳ ಕ್ಲೀನಿಂಗ್ ಕೂಡ ಭಾಳ ಸಿಸ್ಟಮೆಟಿಕ್ ಆಗಿ ತೆಗೆದು ಕ್ಲೀನ್ ಮಾಡುವಂಥದ್ದು, ವಾಟರ್ ಫ್ಲೋ ಕೂಡ ನೀಟಾಗಿ ಆಗುವಂಥದ್ದು. ಮತ್ತು ನೋಡಿ ಸೈಂಟಿಫಿಕ್ ಆಗಿ ಮಾಡಿದ್ವಿ. ಈಗ ಒಂದು ಅಪಾರ್ಟ್ಮೆಂಟ್ಗೆ ಪಕ್ಕಕ್ಕೆ ನೀವು ತೆಗೆದುಕೊಂಡಾಗ ಡಿಸ್ಟೆನ್ಸ್ ಮಾಡಿದ್ವಿ, ಎಲ್ಲ ಹತ್ಕೊಂಡು ಮಾಡಿಲ್ಲ. ಈ ಪ್ರೈವೇಟ್ ಅಪಾರ್ಟ್ಮೆಂಟ್ ಯಾವ ತರ ಇರ್ತದೆ ಅಂದ್ರೆ ವೆಂಟಿಲೇಷನ್ ಪ್ರಾಬ್ಲಮ್ ಆಗಬಾರ್ದು, ಗಾಳಿ ಬೆಳಕು ಇರಬೇಕು, ಮತ್ತು ಎಲ್ಲಾ ರೀತಿಯ ನಾವು ವಿಚಾರ ಮಾಡಿಕೊಂಡು ಅದ್ರ ಜೊತೆಗೆ ಇಲ್ಲಿ ಒಂದು ಲೈಬ್ರರಿ ಕಟ್ತಾ ಇದೀವಿ. ಒಂದು ನಮ್ಮ ಕ್ಲಿನಿಕ್ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಈ ಸುಮಾರು ಇನ್ನು ಕೆಲವು ದಿನಗಳಲ್ಲಿ ಮುಂದೆ ಒಂದು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೈಟೆಕ್ ಕಾಂಪ್ಲೆಕ್ಸ್ ಮಾಡಿ ಅದನ್ನು ಕೂಡ ಎಲ್ಲಾ ರೀತಿಯ ಶಾಪಿಂಗ್ ಮಾಲ್ ಇಲ್ಲೇ ಆಗ್ಬೇಕು. ಆ ರೀತಿ ಗಾರ್ಡನ್ ಮಾಡಿದ್ವಿ, ಫೌಂಟೇನ್ ಮಾಡಿದ್ವಿ, ಈ ರೀತಿ ಒಳ್ಳೆ ಗಿಡಗಳನ್ನು ಕೂಡ ಹಾಕಿದ್ವಿ. ಬಹುಶಃ ಅವರು ಇಲ್ಲಿ ಬಂದ ಮೇಲೆ ಆ ಒಂದು ವ್ಯವಸ್ಥೆಯಿಂದ ಇಲ್ಲಿ ಬಂದ ಮೇಲೆ ಅವ್ರಿಗೂ ಅನಿಸ್ತದೆ ಇನ್ನು ನಾವು ಬದಲಾವಣೆ ಆಗ್ಬೇಕು, ನಮ್ಮ ಮಕ್ಕಳು ಕೂಡ ಇನ್ಮೇಲೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು, ನಮ್ಮಲ್ಲಿ ಕೂಡ ಬದಲಾವಣೆ ಬರ್ಬೇಕನ್ನುವಂತ ಭಾವನೆ ಮೂಡ್ಬೇಕಂತೇಳಿ ಈ ರೀತಿಯ ಒಂದು ಚಿಂತನೆ ಮಾಡಿದ್ವಿ. ಪ್ರತಿಯೊಬ್ಬ ನಾಗರಿಕನಿಗೆ ಇರುವಂತದ್ದು ಜವಾಬ್ದಾರಿ ಏನಂದ್ರೆ ಸರ್, ಇದ್ದಿದ್ದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ನೀವೆಲ್ಲ ಇಷ್ಟು ಶ್ರಮ ವಹಿಸಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಇಷ್ಟು ಒಳ್ಳೊಳ್ಳೆ ಮನೆ ಕಟ್ಟಿದ್ದೀರಾ. ಈಗ ಈ ಮನೆಯಲ್ಲಿ ವಾಸ ಮಾಡೋರ್ ಜವಾಬ್ದಾರಿ ಏನು, ಅದ್ರ ಬಗ್ಗೆ ಹೇಳ್ಬಿಡಿ. ಖಂಡಿತವಾಗಿ ಕೂಡ ಇಷ್ಟು ಅದ್ಭುತವಾದಂಥ ಮನೆಗಳು ಸರ್ಕಾರದಿಂದ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಥ ಮನೆಗಳನ್ನು ನಿರ್ಮಾಣ ಮಾಡಿದ್ವಿ. ಬಹುಶಃ ಇವರು ಕೂಡ ಮುಂದಿನ ಜೀವನ ಮಟ್ಟ ಅವರು ಸುಧಾರಣೆ ಆಗಬೇಕು. ಅವರ ಒಂದು ಹೆಲ್ತ್ ಆಗಲಿ,
ಲೈಫ್ ಸ್ಟೈಲು ಎಲ್ಲನೂ ಕೂಡ ಬದಲಾವಣೆ ಆಗಬೇಕು. ಅವ್ರ ಲೈಫ್ ಸ್ಟೈಲ್ ಬದಲಾವಣೆ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಇವತ್ತು ಬದಲಾವಣೆ ಭಾಳ ಆಗಿದೆ. ನಾವೆಲ್ಲ ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿದರೆ ಇವತ್ತು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದ್ವಿ. ಇವತ್ತು ಶ್ರೀಮಂತರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅದೇ ರೀತಿ ಇವರು ಕೂಡ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ನಿಮಗೂ ಕೂಡ ಇದರ ಉಪಯೋಗ ಪಡ್ಕೊಳ್ಬೇಕು. ನೀವು ಕೂಡ ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಈ ಗಿಡಗಳನ್ನು ಕಾಪಾಡುವಂಥದ್ದಾಗಬೇಕು, ಗ್ರೀನ್ರಿ ಆಗಬೇಕು, ಪಾರ್ಕ್ ಮೇಂಟೈನ್ ಮಾಡಬೇಕು, ಒಂದು ಅಸೋಸಿಯೇಷನ್ ಮಾಡ್ಕೊಳ್ಬೇಕು, ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಅದೇ ರೀತಿ ಲೈಬ್ರರಿಗೆ ಮಕ್ಕಳನ್ನ ಹೆಚ್ಚಿಗೆ ಲೈಬ್ರರಿ ಕಳಿಸುವಂಥ ಕೆಲಸ ಮಾಡಬೇಕು. ಈ ರೀತಿ ತಮ್ಮಿಂದ ತಾವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ಜೀವನ ಇವತ್ತು ನಡೆಸ್ಕೊಳ್ಳಿಕ್ಕೆ ಪೂರಕವಾದಂಥ ವಾತಾವರಣ ಮಾಡಿಕೊಟ್ಟಿದ್ದೀವಿ. ಅದನ್ನು ಬರುವಂಥ ಜನರು ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಅವರ ಒಂದು ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಚಿಂತನೆ. ಅದೇ ಮಟ್ಟದಲ್ಲಿ ಅವರ ಜೀವನ ಮಟ್ಟ ಕೂಡ ಸುಧಾರಣೆ ಆಗ್ಬೇಕು ಅನ್ನುವಂಥದ್ದು. ರೈಟ್ ಸರ್. 24ನೇ ತಾರೀಕು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ದೊಡ್ಡ ಪ್ರೋಗ್ರಾಮ್ ಕೂಡ ನೀವು ಹಮ್ಮಿಕೊಂಡಿದ್ದೀರಿ. ಯಾರೆಲ್ಲ ಭಾಗಿಯಾಗ್ತಾರೆ, ಯಾರ್ಯಾರು ಬರಬೇಕು, ಏನ್ ಪ್ಲಾನ್ಸು? ಇದೊಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ, ಸಮಾರಂಭ. ಬಹುಶಃ ನನಗೆ ಅನಿಸೋ ಮಟ್ಟಿಗೆ ನನ್ನ ಇಲ್ಲಿವರೆಗೆ ಪೊಲಿಟಿಕಲ್ ಪ್ರೋಗ್ರಾಮ್ ನೋಡಿದಾಗ ಇಷ್ಟು ದೊಡ್ಡ ಪೆಂಡಾಲ್ ನಾನು ಎಲ್ಲಿ ಕೂಡ ನೋಡಲಿಲ್ಲ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೂಡ ನೋಡಲಿಲ್ಲ. ಅನೇಕ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ಸ್ ಆದವು, ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ಸ್ ಆದವು, ಬೆಂಗಳೂರಿನಲ್ಲಿ ನೋಡಿದ್ದೀನಿ. ಆದರೆ ಈ ಪ್ರಮಾಣದಲ್ಲಿ ಪೆಂಡಾಲ್ ನಾನು ನೋಡಿಲ್ಲ. 1,00,000 ಜನ ಸಿಟ್ಟಿಂಗ್ ಕೆಪಾಸಿಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ ನಾವು. ಇವತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮ. ಬಹಳ ವಿಶೇಷ ಅಂದ್ರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾರೆ. ನಮ್ಮ ಜನನಾಯಕರಾದಂಥ ಡೆಪ್ಟಿ CM DK ಶಿವಕುಮಾರ್ ಅವರು ಬರ್ತಾರೆ. ಅದರ ಮಿಗಿಲಾಗಿ ಬಹಳ ವಿಶೇಷ ಅಂತಂದರೆ ನಮ್ಮ AICC ಪ್ರೆಸಿಡೆಂಟ್, ಒಬ್ಬ ರಾಷ್ಟ್ರ ನಾಯಕ ಖರ್ಗೆ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಇದೀಗ ತಾನೇ ಅವ್ರ ಜೊತೆಗೆ ಮಾತಾಡಿದ್ದೀನಿ ಒಂದು ಹಾಫ್ ಆನ್ ಅವರ್ ಮುಂಚೆನೂ. ಯಾವ ಕಾರಣಕ್ಕೂ ತಪ್ಪಿಸ್ಲೇಬಾರ್ದು ಸರ್, ಬರಲೇಬೇಕು ಅಂತೇಳಿ. ಆಯ್ತಪ್ಪ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ರಿ, ನಾನು ಬಂದೇ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ಇದೀಗ ದೂರವಾಣಿ ಮೂಲಕ ಈಗ ಒಂದು ಅರ್ಧ ತಾಸು ಹಿಂದ್ಗಡೆನೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಬಹುಶಃ ನಮಗಿದೊಂದು ಈ ಮಟ್ಟದಲ್ಲಿ ಬಡವರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ನಾವು ಹೆಚ್ಚು ಈ ಭಾಗದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಜಿಲ್ಲೆ ಏನು ಇನಾಗ್ರೇಷನ್ ಇದೆ ಅದು ವರ್ಚುವಲ್ ಮೂಲಕ ಇನಾಗ್ರೇಷನ್ ಆಗುತ್ತೆ. ಆದರೆ ಈ ಸರೌಂಡಿಂಗ್ನಲ್ಲಿ ಹಾವೇರಿ ಆ್ಯಂಡ್ ಗದಗ ಜಿಲ್ಲೆಯ ಏನು ಬೆನಿಫಿಷರೀಸ್ ಇದಾರ ಅವರೆಲ್ಲ ಕರೆ ತರುವಂತ ಪ್ರಯತ್ನ ಮಾಡಿದ್ವಿ. ಅವ್ರಿಗೂ ಒಂದು ಉತ್ಸಾಹ ಮೂಡ್ಲಿ. ಬಹುಶಃ ಇಲ್ಲಿ ಬಂದು ನೋಡಿದ್ಮೇಲೆ, ಈ ಕಾರ್ಯಕ್ರಮ ನೋಡಿದ್ಮೇಲೆ, ಈ ಮನೆಗಳು ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ಬೇಕು, ನಾವು ಈ ತರ ಆತ್ಮವಿಶ್ವಾಸ ಹೆಚ್ಚಿಸ್ಬೇಕು, ಈ ತರ ಆಗ್ಬೇಕು, ನಾವು ಈ ತರ ಮಾಡ್ಬೇಕು ಅನ್ನುವಂತ ಒಂದು ಛಲ ಬರಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಲಕ್ಷಾಂತರ ಜನರು ಈ ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕಿಂತ ಕಡಿಮೆ ಇರಂಗಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾದರ್ ಆಗ್ತಾ ಇದೆ. ಓಕೆ ಪ್ರಸಾದ್ ಸರ್, ನಾನು ಮತ್ತೊಂದು ವಿಚಾರ ನಿಮಗೆ ಕೇಳಲೇಬೇಕು. ಆ್ಯಕ್ಚುಲಿ ಯಾರ್ದಾದ್ರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಅವರು ಎಲ್ಲದನ್ನ ಮರೆತು ಎಲ್ರಿಗೂ ಇನ್ವೈಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಇದೊಂದು ಸರ್ಕಾರಿ ಕಾರ್ಯಕ್ರಮ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ರಿಗೂ ಅವ್ರವ್ರ ಮನೆ ಬಾಗಿಲಿಗೆ ಹೋಗಿ, ನೀವು ಯಾವ ಪಕ್ಷ ಎಲ್ಲಿ ಅವರು ಏನೋ ನೋಡ್ತಿಲ್ಲ ಸರ್, ಎಲ್ರಿಗೂ ಪರ್ಸ್ನಲಿ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀರಿ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ, ಇದೇನು ಪಾರ್ಟಿ ಪ್ರೋಗ್ರಾಮ್ ಅಲ್ಲ. ಅದರಲ್ಲಿ ವಿಶೇಷವಾಗಿ ಬಡವರ ಕಾರ್ಯಕ್ರಮ, ಬಡವರಿಗಾಗಿ ಸೂರನ್ನು ಕೊಡುವಂಥ ಕೆಲಸ. ಇದು ಬಡವರಲ್ಲಿ ದೇವರನ್ನು ಕಾಣುವಂಥ ಕೆಲಸ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಪಕ್ಷ ಭೇದ ಎಲ್ಲವನ್ನೂ ಕೂಡ ಮರೆತು ನಾನು ಪ್ರತಿಯೊಬ್ಬರ ಮನೆಗೂ ಇನ್ವೈಟ್ ಮಾಡ್ತಾ ಇದ್ವಿ. ಇವತ್ತು ನಿನ್ನೆ ಅರವಿಂದ್ ಬೆಲ್ಲದ ಮನೆಗೆ ನಾನು ಜಮೀರ್ ಅಹಮದ್ ಖಾನ್ ಸಾಹೇಬರು ಹೋಗಿ ಮಾತಾಡಿ ಬಂದಿದ್ವಿ. ಇವರು ನಮ್ಮ ಜೋಶಿ ಸಾಹೇಬರು ಸೆಂಟ್ರಲ್ ಮಿನಿಸ್ಟರ್, ಅವರು ಸಿಗಲಿಲ್ಲ, ದೂರವಾಣಿ ಮೂಲಕ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಕೂಡ, ಯಾರು ಪಕ್ಷ ಇದರಲ್ಲಿಲ್ಲ, ಎಲ್ಲಾರು ಹೊರಟ್ಟಿ ಸಾಹೇಬ್ರ ಮನೆಗೂ ಕೂಡ ನಾವು ಹೋಗಿದ್ವಿ. ಸಭಾಪತಿಗಳು ಅವ್ರು ಹೇಳಿದ್ರು, ಖಂಡಿತವಾಗಿ ಕೂಡ ಬರ್ತೀನಿ ನಾನು, ಇಂಥ ಅದ್ಭುತವಾದಂತ ಕಾರ್ಯಕ್ರಮ, ಬಡವರ ಕಾರ್ಯಕ್ರಮ, ಅದು ಏನೇ ಇರ್ಲಪ್ಪ ನಾನು ಬರ್ತೀನಿ. ಅದ್ರಾಗ ಜಮೀರ್ ಅಹಮದ್ ಸಾಹೇಬ್ರು ಮಾಡ್ತಾರ ಅಂತಂದ್ರೆ ನಾ ಬರ್ತೀನಪ್ಪ, ಬಡವ್ರ ಬಗ್ಗೆ ವಿಶೇಷ ಕಾಳಜಿ ಐತಿ. ಆ ಜಮೀರ್ ಅಹಮದ್ ಅಂತಂದ್ರೆ ನಾ ಏನೇ ನನ್ನ ಪ್ರೋಗ್ರಾಮ್ ಇದ್ರು ಕ್ಯಾನ್ಸಲ್ ಮಾಡಿ ಬರ್ತೀನಿ ಅಂತ ಹೇಳಿ ಬಹಳ ಅಂದ್ರೆ ನಮಗೇನು ಅನಿಸ್ತದೆ, ನಮ್ಮ ಲೀಡ್ರು ಯಾವ ಮಟ್ಟಕ್ಕೆ ಅವ್ರ ಬಗ್ಗೆ ಒಬ್ಬ ಲೀಡರ್ಸ್ಗಳಿಗೆ ಗೌರವ ಇದೆ, ಅಭಿಮಾನ ಇದೆ, ಆಮೇಲೆ ಅವ್ರಿಗೆ ಏನೋ ಒಂದು ಮಾಡ್ತಾರೆ ಇವರು ಅನ್ನೋ ಕಾನ್ಫಿಡೆನ್ಸ್ ಇದೆ, ಅವ್ರ ಕಾನ್ಫಿಡೆನ್ಸ್ ಇದೆ.
ನಿಮ್ಮ ಇಂತಹ ಜನಪರ, ಬಡವರ ಪರ, ನಿರಾಶ್ರಿತರ ಪರ ಕೆಲಸ ಇದೆಯಲ್ಲ, ಇದರ ವೇಗ ಸುಂಟರಗಾಳಿ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಸರ್ಕಾರ ನಿಮಗಾಗಿ ಇಂತಹ ಒಳ್ಳೆ ಪ್ರಾಜೆಕ್ಟ್ ಅನ್ನ ತಂದಿದೆ, ಇಷ್ಟು ಒಳ್ಳೆ ಅಟ್ಮಾಸ್ಫಿಯರ್ ಅನ್ನ ಕಲ್ಪಿಸ್ಕೊಡ್ತಾ ಇದೆ. ನೀವು ಸ್ಲಮ್ ಮುಕ್ತರಾಗಬೇಕು ಅನ್ನುವಂತಹ ಉದ್ದೇಶ ಹೊಂದಿದೆ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ತುಂಬಾನೇ ಇದೆ. ಈ ಮನೆ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ, ಆ ಮನೆನ ಅಷ್ಟೇ ಜವಾಬ್ದಾರಿಯಿಂದ, ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಕಾರಣ ಇದು ಸರ್ಕಾರದ ಮನೆಯಲ್ಲ, ಇದು ನಿಮ್ಮ ಮನೆ. ಇದನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.